ಈ ಮನವಿ ಸಿ ಎಂ ಅವ್ರಿಗೆ ಹೋಗಿದ ತಕ್ಷಣವೇ ಒಂದು ದೊಡ್ಡ ಮಟ್ಟದಲ್ಲಿ ಡಿಸ್ಕಷನ್ ಆಗ್ತಿರೋ ಮಾತೇನಂತಂದರೆ ರಾಮನಗರದಲ್ಲಿ ರಾಮ ಅನ್ನುವಂಥ ವರ್ಡ್ ಇದೆ. ಆ ಕಾರಣಕ್ಕಾಗಿ ಕಾಂಗ್ರೆಸ್ನ ನಾಯಕರು ರಾಮನಿಗೆ ದ್ವೇಷಿಸ್ತಾರೆ, ಈ ಕಾರಣಕ್ಕೆ ಹೆಸರನ್ನು ಬದಲಾವಣೆ ಮಾಡೋಕ್ಕೆ ಹೊರಟಿದ್ದಾರೆ ಅನ್ನುವಂಥ ಚರ್ಚೆ ಆಗ್ತಿರುವಂಥದ್ದು. ಮತ್ತು ಬಿ ಜೆ ಪಿ ನಾಯಕರು ಕೂಡ ಹೇಳಿದ್ದಾರೆ. ಇದು ಈ ಜಿಲ್ಲಾ ಕೇಂದ್ರ ಇದೇನೇ, ರಾಮನೇ ದೇವರು ನಮಗೆ, ಎಲ್ರಿಗೂ ರಾಮನೇ ದೇವರು, ಇಲ್ಲ ಅಂತ ಇಲ್ಲ. ನಿಮ್ಗೆ ಇವತ್ತು ರಾಮನ ಜ್ಞಾಪನ ಬರ್ತಾ ಇರ್ಬೋದು, ಆದರೆ ಸಾವಿರಾರು ವರ್ಷಗಳಿಂದ ಈ ಸೃಷ್ಟಿಕರ್ತ ಇದಾನಲ್ಲ, ಯಾರ್ಯಾರು ಈ ಭೂಮಿ ಮೇಲೆ ಸೃಷ್ಟಿ ಪಡೆದು ಬಂದಿದ್ದಾರೋ ಆವತ್ತಿಂದನೂ ಕೂಡ ರಾಮನ ಜಪ ಮಾಡೋರು ಇದ್ದಾರೆ, ರಾಮನ ಹೆಸರು ಹೇಳೋರು ಇದ್ದಾರೆ. ಇವತ್ತು ರಾಮ ಇದ್ದಾನೆ, ಕೊನೆಯವರೆಗೂ ಕೂಡ, ಕೊನೆ ಉಸಿರಿಗೂ ಕೂಡ ರಾಮ ಇರ್ತಾರೆ. ಇಲ್ಲಿ ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡುವಂಥದ್ದು ಅನಿವಾರ್ಯತೆ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲ. ಇಲ್ಲಿ ರಾಮನ ಸ್ಥಾನದಲ್ಲಿರ್ತಾರೆ, ಜನ ಸ್ಥಾನದಲ್ಲಿರ್ತಾರೆ. ನಾವು ದೇವರನ್ನು ಯಾವತ್ತೂ ಕೂಡ ರಾಜಕಾರಣಕ್ಕೆ ಬಳಸ್ಕೊಳ್ಳುವಂಥ ಪ್ರವೃತ್ತಿ ನಾವು ಬೆಳೆಸ್ಕೊಂಡಿಲ್ಲ, ನಮ್ಗೆ ಬೇಕಾಗೂ ಇಲ್ಲ. ನಮಗೆ ಯಾವಾಗಿಂದ ಬೆಂಗಳೂರು ದಕ್ಷಿಣ ಅಂತ ನಾವು ಕರೆಯಿರ್ಬೋದಕ್ಕೆ ಸಂಭವ ಇದೆ ಸರ್ ಈ ದಿನಾಂಕ ಲೆಕ್ಕದಲ್ಲಿ? ಅದರದ್ದೇ ಆದಂಥ ನೀತಿ ನಿಯಮಗಳಿದೆ, ಕಾನೂನು ಚೌಕಟ್ಟಿನಲ್ಲಿ ಅದು ಕ್ಯಾಬಿನೆಟ್ಗೆ ಹೋಗಬೇಕು. ಕ್ಯಾಬಿನೆಟಲ್ಲಿ ಇದರ ಬಗ್ಗೆ ಆಗು ಹೋಗು ಚರ್ಚೆಗಳನ್ನು ಮಾಡಿ ಇದನ್ನು ಘೋಷಣೆ ಮಾಡ್ತಾರೆ. ಆದಷ್ಟು ಬೇಗ ಇದು ಹೆಡ್ ಕ್ವಾರ್ಟ್ರು ರಾಮನಗರನೇ, ರಾಮನ ಹೆಸರೇ ಇರ್ತದೆ. ಇದು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳ್ತಾರೆ, ಹೆಡ್ ಕ್ವಾರ್ಟರ್ ರಾಮನಗರನೇ ಮಾಡ್ತೀವಿ. ಈ ಹಿಂದೆ ಸಮ್ಮಿಶ್ರ ಸರ್ಕಾರ ಇದ್ದಾಗ ಆಹಾರಹಳ್ಳಿಯನ್ನು ತಾಲೂಕು ಕೇಂದ್ರವನ್ನಾಗಿ ಮಾಡಿದ್ದಾರೆ, ಆದರೆ ಅಲ್ಲಿ ಒಂದು ಚೇರ್ 4 ಟೇಬಲ್ಗಳು ಕೂಡ ಇಲ್ಲ ಸರ್ ಈ ಸದ್ಯ. ನೋಡಿ, ಆ ಥರದ ನೋವು ನನಗೆ ಗೊತ್ತು, ನಮ್ಮ ಅಧಿಕಾರಿಗಳು ಗೊತ್ತು, ಅಲ್ಲಿರೋ ವಾಸ ಮಾಡುವಂಥ ಜನಗಳಿಗೆ ಗೊತ್ತು ಆ ಪರಿಸ್ಥಿತಿ. ಇವತ್ತು ಕೂಡ ಅಧಿಕಾರಿಗಳಿಗೆ ನಾವು ಸಭೆ ಸಮಾರಂಭಗಳಿಗೆ ಮಾಡೋಕ್ಕಾಗ್ತಾ ಇಲ್ಲ. ಸರ್ಕಾರದ ಕಾರ್ಯಕ್ರಮಗಳನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಸಂದರ್ಭಕ್ಕೆ ನಾವು ಅನುಷ್ಠಾನ ಮಾಡೋಕ್ಕೆ ಆಗ್ತಾ ಇಲ್ಲ. ನಾನು ಸಾಕಷ್ಟು ಈಗಾಗಲೇ ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದೀನಿ, ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು ಅವ್ರ ಗಮನಕ್ಕೆ ತಂದಿದ್ದೀನಿ, ಖರ್ಗೆ ಸಾಹೇಬರು PRD ಪ್ರಿಯಾಂಕಾ ಖರ್ಗೆ ಅವ್ರ ಗಮನಕ್ಕೆ ತಂದಿದ್ದೀನಿ, DK ಶಿವಕುಮಾರ್ ಅವ್ರ ಗಮನಕ್ಕೆ ತಂದಿದ್ದೀನಿ, ಎಲ್ಲರ ಗಮನಕ್ಕೂ ತಂದಿದ್ದೀನಿ. ಈಗಾಗಲೇ DC ಅವರು ಜಿಲ್ಲಾ ಕಚೇರಿಗೆ ಮತ್ತು ತಾಲೂಕು ಕಚೇರಿಗೆ, ತಾಲೂಕು ಪಂಚಾಯತಿಗೆ ಜಾಗವನ್ನು ಗುರುತಿಸಿದ್ದಾರೆ. ಒಂದು 17 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಆದಷ್ಟು ಬೇಗ ಸಬ್ ರಿಜಿಸ್ಟ್ರಾರ್ ಆಫೀಸು, ತಾಲೂಕು ಪಂಚಾಯತಿ ಆಫೀಸು, ತಾಲೂಕು ಕಚೇರಿ ಎಲ್ಲವೂ ಕೂಡ ಮಾಡಬೇಕಂಥೇಳಿ ಈಗಾಗಲೇ ಕೆಲಸ ಕಾರ್ಯವನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ. ಹೊಸ ಸಂಸಾರ, ಹೊಸ ತಾಲೂಕು, ಸಾಕಷ್ಟು ರೀತಿಯಲ್ಲಿ ನಮ್ಮ ಮೇಲೆ ಜವಾಬ್ದಾರಿ ಇದೆ, ಮಾಡೋಣ. ಸೊ ಇದಿಷ್ಟು ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಸೈಯದ್ ನಿಜಾಮುದ್ದೀನ್, TV9 ರಾಮನಗರ.